ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರಿನಲ್ಲಿ ಕೇಬಲ್ ಹಾಗೂ ಇಂಟರ್ನೆಟ್ ಆಪರೇಟರ್ಗಳ ಸಮಾಗಮ ಕಾರ್ಯಕ್ರಮ ನಡೆಯಿತು. ಕೇಬಲ್ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಪ್ಯಾಟ್ರಿಕ್ ರಾಜು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಮೂಲಗಳಿಂದ ಕೇಬಲ್ ಆಪರೇಟರ್ಗಳು ಭಾಗವಹಿಸಿದ್ರು. ಈ ವೇಳೆ ಮಾತನಾಡಿದ ಪ್ಯಾಟ್ರಿಕ್ ರಾಜು, ಕೇಬಲ್ಗಳಲ್ಲೂ ಕೂಡ ಡಿಜಿಟಲೀಕರಣ ಮೂಲಕ ಹೇಗೆ ಗ್ರಾಹಕರಿಗೆ ತಲುಪಿಸಬೇಕು ಅನ್ನೋ ಚರ್ಚೆ ಮಾಡ್ತಾ ಇದ್ದೀವಿ. ಅದರಿಂದ ಕೇಬಲ್ ದರ ಹೆಚ್ಚಳ ಮಾಡದಿರಲು ತೀರ್ಮಾನ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಈ ಒಂದು ವೇದಿಕೆ ಮಾಡಿಕೊಟ್ಟವ್ರೆ. ನಾನಾ ಭಾಗಗಳಿಂದ ಆಪರೇಟರ್ಗಳು ಬಂದಿದ್ದಾರೆ. ಹೆಚ್ಚಿನ ರೀತಿಯಲ್ಲಿ ನಾರ್ತ್ ಕರ್ನಾಟಕ ಆ ಕಡೆಯಿಂದೆಲ್ಲ ಬಂದಿದ್ದಾರೆ. ನಮಗೆ ಸಂಕಷ್ಟಗಳಿದೆ, ಇಲ್ಲ ಅಂತ ಇಲ್ಲ ಸರ್. ಟೆಕ್ನಾಲಜಿ ಬೆಳೀತಾ ಇದ್ದಂಗೆ ನಾವು ಅದರಿಂದ ಹೋಗಬೇಕು. ಟೆಕ್ನಾಲಜಿ ಬೇರೆ ಕಡೆ, ನಾವು ಬೇರೆ ಕಡೆ ಇದ್ದರೆ ನಾವು ಯಾರೂ ಉಳಿಯೋಕ್ಕಾಗಲ್ಲ. ಈಗಾಗಲೇ ನಾವು OTT ಮತ್ತು ಯಾವ ಆಂಡ್ರಾಯ್ಡ್ ಬಾಕ್ಸ್ಗಳು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ಇನ್ನೂ ಒಂದು ಸಮಯಾವಕಾಶ ಒಂದು 6 ತಿಂಗಳು ಬೇಕಾಗುತ್ತೆ. ಮತ್ತು ನಾವು ರೀಫಾರ್ಮ್ಗೆ ಆಗ್ತೀವಿ ಸರ್, ಖಂಡಿತವಾಗ್ಲೂ ಆಗ್ತೀವಿ. ಆಪ್ರೇಟರ್ಗಳು ಸಂಪೂರ್ಣವಾಗಿ ಬೆಂಬಲ ಕೊಡ್ತಾವ್ರೆ. ಟೆಕ್ನಿಕಲ್ಲಾಗಿ ನಾವು ಒಂದು ಬೆಂಗಳೂರಲ್ಲಿ ಒಂದು ಟೆಕ್ನಿಕಲ್ ಮೀಟಿಂಗ್ ಒಂದು ಮಾಡ್ತೀವಿ. ಆವಾಗ ಬ್ರಾಡ್ಬ್ಯಾಂಡರ್ಸು ಯಾರು ಇದ್ದಾರೆ ಪ್ಲೇಯರ್ಸ್ಗಳು, OTT ಪ್ಲೇಯರ್ಸು ಪ್ರತಿಯೊಬ್ಬರು ಕರೆಸ್ಬಿಟ್ಟು ಒಂದು ಎಕ್ಸಿಬಿಷನ್ ಥರ ಮಾಡ್ತೀವಿ. ಅಲ್ಲಿ ಯಾರು ಬೇಕಾದ್ರೆ ಸೆಲೆಕ್ಷನ್ ಮಾಡ್ಬೋದು. ಕೇಬಲ್ TVನ ಯಾವುದೇ ಕಾರಣಕ್ಕೆ ನಾವು ಸಾಯಿಸೋಕ್ಕೆ ಬಿಡಲ್ಲ. ನಾವು ಕೇಬಲ್ ಆಪ್ರೇಟರ್ಗಳಿಂದನೇ ಇದು ಹಂತವಾಗಿ ಕಲರು ಬೇರೆ ಬೇರೆ DTH ಆಯಿತು, DTHಯಿಂದ OTT ಆಯಿತು, OTTಯಿಂದ IPTV ಆಯಿತು. ಬಟ್ ಕೇಬಲ್ ಆಪ್ರೇಟರ್ಗಳಿಗೆ ಏನೂ ಆಗಿಲ್ಲ. ಕೇಬಲ್ ಆಪ್ರೇಟರ್ ಸಣ್ಣ ಪುಟ್ಟ ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಕೇಬಲ್ TV ಒಗ್ಗಟ್ಟಾಗಿದ್ದಾರೆ. ಕೇಬಲ್ TV ಮುಂದಿನ ದಿವಸ ರೀಫಾರ್ಮ್ ಮಾಡೋಕ್ಕೆ ಎಲ್ಲ ಥರ ಪ್ರಯತ್ನ ನಮ್ಮ ರಾಜ್ಯ ಅಸೋಸಿಯೇಷನ್ ಮಾಡುತ್ತೆ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.